Hi everyone. Today I am going to discuss about latest information of KCET 2025. Before that, those who are watching my videos first time, do subscribe and like the videos and do share the videos with your friends. Dear students, as per latest information, the KEA board has decided to announce their CET result after the result of annual exam 2, because all the students will get the benefit of CET counselings and all those things. Okay, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೀಗ ಬಂದ ಸುದ್ದಿ ಏನಂದರೆ KEAದವರು KCET ವಿದ್ಯಾರ್ಥಿಗಳೇ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನೆಂದರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2ರ ಫಲಿತಾಂಶ ಬಳಿಕ CET ಫಲಿತಾಂಶವನ್ನು ಪ್ರಕಟ ಮಾಡುತ್ತೇವೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸಾಮ್ 1ನಲ್ಲಿ ಅವ್ರಿಗೆ ಕಡಿಮೆ ಅಂಕಗಳು ಬಂದಿರ್ತವೆ. ಅವುಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಲು ಮತ್ತು ಯಾರು ಇಂಜಿನಿಯರಿಂಗು ಅಥವಾ ಅಗ್ರಿ ಈ ರೀತಿ ಹೋಗ್ಬೇಕಂತ ಇದ್ದಾರಲ್ಲ, ಅವರೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಏನು ಮಾಡಿದ್ದಾರೆ, KEದವರು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2ರ ಫಲಿತಾಂಶ ಬಂದ ನಂತರ ಅವರೇನು KCET ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಎಕ್ಸಾಮ್ 1 ಇರ್ಬೋದು ಅಥವಾ ಎಕ್ಸಾಮ್ 2 ಇರ್ಬೋದು, ಪರೀಕ್ಷೆ 1 ಅಥವಾ 2ರ ಪೈಕಿ ಅತ್ಯಧಿಕ ಅಂಕ ಮಾತ್ರ ಪರಿಗಣನೆ. ಅಂದರೆ ಈಗ ಎಕ್ಸಾಮ್ 1ನಲ್ಲಿ ಕಡಿಮೆ ಅಂಕ ಬಂದಿರ್ತಾವೆ ಒಬ್ಬ ವಿದ್ಯಾರ್ಥಿಗೆ, ಅವನೇನು ಮಾಡ್ತಾನೆ, ಇಂಪ್ರೂವ್ಮೆಂಟ್ ಆಗ್ತಾನೆ. ಎಕ್ಸಾಮ್ 2ದಲ್ಲಿ ಅದಕ್ಕಿಂತ ಜಾಸ್ತಿ ಅಂಕಗಳು ಬರ್ತಾವೆ. ಸೊ ಅವಾಗ ಏನು ಮಾಡ್ತಾರೆ, ಎಕ್ಸಾಮ್ 1 ರಿಸಲ್ಟ್ ಬಿಟ್ಟು ಎಕ್ಸಾಮ್ 2 ರಿಸಲ್ಟ್ನ ಕನ್ಸಿಡರೇಷನ್ ಮಾಡ್ತಾರೆ. ಯಾವುದಕ್ಕೆ? ಫಾರ್ ಅ ಕೌನ್ಸ್ಲಿಂಗ್ ಪರ್ಪೋಸ್. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಆತಂಕ ಇಲ್ಲದೆ ತಾವು ದ್ವಿತೀಯ PUC ಎಕ್ಸಾಮ್ 2ಅನ್ನು ಬರೀಬೇಕಾಗಿ ತಿಳಿಸಿದ್ದಾರೆ. ತದನಂತರ ಆ ಒಂದು ಎಕ್ಸಾಮ್ 2ನ ಫಲಿತಾಂಶ ಬಂದ ಮೇಲೆ KCET ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಹೆಚ್ಚಿನ ಮಾಹಿತಿಯಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.